ಸುತ ವಿಘ್ನರಾಜನ ಹಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದಂಬುಜಾಸನವಾಣಿಯರ ಪಾದಾಂಬುಜಿಗೆ ಪೊಡಮಡುತ್ತವರ್ಣಿಪಿ ಮೀ ಕಥಾಮೃತವ
ಸನಕಾದಿ ವಿಧ 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 ಮುನಿಗಳನ್ನು ಕಂಡಿರೆ ಉದ್ಯಮ ಕೆಲಸದೆ ತಿಳಿದುಂಡು ಹದ ನೋಡಿ ಉದ್ಯಮ ಕೆಲಸದೆ ತಿಳಿದುಂಡು ಹದ ನೋಡಿ ಬೋಧನಾಗಿ ಬುಧನು ಕೈಬುದನು ಕಂಡಿರೆ ತನಗಾದಿ ವಿಧ ವಿಧ ಮುನಿಗಳನ್ನು ಓ ಕಂಡಿರೆ ಎಲ್ಲರೂ ಬಂದು ಸೇರಿದ್ದೀರಾ? ಎಲ್ಲರೂ ಬಂದಿದ್ದೇವೆ. ನಮಗೆ ಬೇಕಿರುವುದಷ್ಟೇ ನಮ್ಮ ಒಟ್ಟೊಳಗ ಆಗುವಂತಹ ಸಂದರ್ಭ ನಮ್ಮವರೆಲ್ಲರೂ ಬಂದು ಸೇರಬೇಕು. ಯಾಕೆ ಹೇಳಿ? ಯಾವುದಕ್ಕೂ ಕುಂದುಕೊರತೆ ಆಗಬಾರ್ದು, ಅಪವಾದ ಬರಬಾರ್ದು. ಯಾದವರಿಂದ ಹೀಗಾಯ್ತು ಎನ್ನುವ ಹಾಗೆ ಸರಿಯಾಗಿ ನಮ್ಮ ಜೀವನ ನಮ್ಮ ಯೋಚನೆ ಮಾಡಿ ಅಂತ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ. ಯಾಕೆ ಈ ಮಾತನ್ನು ಹೇಳಿದೆ? ಯಾಕೆ? ಈ ಹಿಂದೆ ಯಯಾತಿ ಎಂಬಾತ ಶಾಪವನ್ನು ಕೊಟ್ಟು ಬಿಟ್ಟಿದ್ದ. ಎದುಗಳಿಗೆ ರಾಜತು ಸಿಗದೇ ಹೋಗಲಿ ಎನ್ನುವ ಹಾಗೆ ಅವನ ಆಳ್ವಿಕೆ ಎನ್ನುವುದು ಎಷ್ಟು ಕಾಲ ನಡೆಯಿತು? ಅವನಿರುವಲ್ಲಿವರೆಗೆ ಅವನ ಆಳ್ವಿಕೆ ನಡೆಯಿತು. ಆ ಬಳಿಕ ಅದೆಷ್ಟು ತಲೆಮಾರುಗಳೇ ಮುಂದುವರಿದು ಹೋಯಿತು. ಈ ಸಂದರ್ಭಕ್ಕಾಗುವಾಗ ನಮ್ಮ ಆಳ್ವಿಕೆ ಆ ಮಾತನ್ನು ಹುಸಿ ಮಾಡಿಬಿಟ್ಟಿದ್ದೇವೆ ನಾವು. ಯಾರು ಮಾಡಿದ್ದು ಹುಸಿ? ಕೃಷ್ಣ ಪರಮಾತ್ಮ. ಹೌದಪ್ಪ, ಸಮುದ್ರ ಗರ್ಭದಲ್ಲಿ ಅಡಕವಾಗಿರುವಂತಹ ಕುಶಸ್ಥಳಿ ನಾಮಕವಾಗಿದ್ದಂತಹ ದ್ವೀಪವನ್ನು ದ್ವಾರಕೆಯನ್ನಾಗಿ ಬದಲಿಸಿಕೊಟ್ಟ. ಆ ಬಳಿಕ ಎದುಗಳಿಗೆ ಒಂದು ರಾಜತ್ವ ಇರಬೇಕೆನ್ನುವಂತಹ ಉದ್ದೇಶಕ್ಕಾಗಿ ನಮಗೂ ಒಂದು ರಾಜತ್ವವನ್ನು ಕೊಟ್ಟಿದ್ದಾನೆ. ಸುಖ ಭೋಗಕ್ಕೆ ಯಾವುದಕ್ಕೂ ಕುಂದು ಕೊರತೆ ಇಲ್ಲ. ಸರಿಯಾಗಿ ದ್ವಾರಕಾ ನಗರವನ್ನು ನೋಡಿದೆವು ಎಂದಾದ್ರೆ ಅದೆಷ್ಟು ದ್ವಾರಗಳು. ಅದಕ್ಕಾಗಿ ಅದನ್ನು ದ್ವಾರಕೆ ಎನ್ನುವ ಹಾಗೆ ಕರೆದದ್ದು. ಕೃಷ್ಣ ಪರಮಾತ್ಮ ಮಾತನ್ನು ಹೇಳ್ತಾ ಇದ್ದಾರೆ, ಭಕ್ತರು ಬರೋದಕ್ಕಾಗಿ ಮುಕ್ತ ಅವಕಾಶವನ್ನು ಮಾಡಿಕೊಟ್ಟಿದ್ದೇನೆ, ಅದಕ್ಕಾಗಿ ಇಷ್ಟೆಲ್ಲ ದ್ವಾರ ಉಂಟು ಎನ್ನುವ ಹಾಗೆ. ಕೆಲವೊಂದು ಬಾರಿ ನಾವು ಯೋಚನೆ ಮಾಡಬೇಕಾಗ್ತದೆ. ನಾವು ಮಾಡುವಂತಹ ಉಪಕಾರಗಳು ಕೆಲವೊಂದು ಬಾರಿ ಉಪದ್ರವಾಗಿ ಹೋಗ್ತದೆ. ಯಾಕೆ? ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಯಾರಾದ್ರೂ ಬರಬಹುದು, ಉಪಕಾರ ಪಡಿಬಹುದು, ನಾನು ದೇವ ಇದ್ದೇನೆ ಎನ್ನುವ ಹಾಗೆ. ಇದನ್ನೇ ಕಾಯ್ತಾ ಇದ್ದವರು ಎಷ್ಟು ಮಂದಿ ಬೇಡ. ಋಷಿ ಮುನಿಗಳು, ಸನಕಾದಿಗಳು, ದೂರ್ವಾಸರು, ಕಣ್ವ ಮಹರ್ಷಿಗಳು ಬರ್ತಾರೆ. ಯಾಕೆ? ಕೃಷ್ಣನ ಬಳಿಗೆ ಬರುವುದು, ಉತ್ತರ ನಮಸ್ಕಾರವನ್ನು ಮಾಡುವುದು, ಅವನಿಂದ ಏನಾದ್ರೂ ಪಡ್ಕೊಂಡು ಹೋಗುವುದು. ಸಿಗುವಾಗ ಎಲ್ಲರೂ ಬರ್ತಾರೆ. ಹೌದಪ್ಪ, ನೋಡ್ಲಿಕ್ಕೆ ಹೋಗ್ಬಾರ್ದ, ಅಲ್ಲಲ್ಲಿ ಕುಳಿತುಕೊಳ್ಳುವುದು, ಬೋಧನೆ ಮಾಡುದಂತೆ, ಧರ್ಮ ಬೋಧನೆ ಮಾಡುವುದು. ಅವರ ಋಷಿ ಮುನಿಗಳೆಲ್ಲ ನಿಜವಾಗಿ ಹೇಳಲಿಕ್ಕೆ ಹೋದ್ರೆ ನಮ್ಮ ಜೀವನ ಹೇಗುಂಟು ಎನ್ನುವ ಹಾಗೆ ನಾವು ರೂಪಿಸಬೇಕೆ ಹೊರತು ಮತ್ತೊಬ್ಬ ರೂಪಿಸಕ್ಕಾಗ್ತದೆ ಅವರು ಹೇಳಿ ಅದಾಗುವುದಿಲ್ಲ. ಹಣೆಯಲ್ಲಿ ಬ್ರಹ್ಮದೇವ ಬರೆದಿದ್ದಾನೆ, ಹೀಗೆ ಆಗ್ಬೇಕೆನ್ನುವ ಹಾಗೆ ಅದರಂತೆ ಜೀವನ ಸಾಗುವುದು. ಒಬ್ಬಾದ ಋಷಿ ಮುನಿ ಬಂದು ನಿನ್ನ ಜೀವನ ಹೀಗಲ್ಲ ಹಾಗಾಗ್ಬಿಟ್ಟೆನ್ನುವ ಹಾಗೆ ಹೇಳಿದ್ರೆ ಅದು ಆಗ್ತದ? ಅದು ಆಗುವುದಿಲ್ಲ. ಆಗ್ತದೆ. ಯಾರದ್ದು? ಋಷಿ ಮುನಿಗಳಿದ್ದು ಅವರನ್ನು ನಂಬಿಕೊಂಡು ಅದೆಷ್ಟೋ ಭಕ್ತ ವೃಂದ. ನಿಜವಾಗಿ ಹೇಳ್ಬೇಕಾ, ಒಂದು ಕಲ್ಲು ಕಂಡ್ರೆ ಸಾಕು, ಅದಕ್ಕೊಂದು ಕುಂಕುಮ ಹಚ್ಚಿದ್ರೆ ಸಾಕು, ನಾಡಿನ ದಿವಸ ಉತ್ತರ ನಮಸ್ಕಾರವನ್ನು ಮಾಡುವುದು, ಅದಕ್ಕೆ ಅಭಿಷೇಕ ಮಾಡುವುದು ಎಷ್ಟು ಮಂದಿ ಬೇಡ. ಅದೆಲ್ಲ ಧಾರ್ಮಿಕ ಭಕ್ತಿ ಅಂತ ಹೇಳುವುದು. ಇದೆಲ್ಲ ದಾರಿ ಮಾಡಿಕೊಟ್ಟದ್ದು ಯಾರು? ಕೃಷ್ಣ ಪರಮಾತ್ಮ ಅಂತ. ಮತ್ತೊಂದು ಹೇಳ್ಬೇಕಾ, ಈ ದ್ವಾರಕೆಯಲ್ಲಿ ನಾವಿದ್ದ ಕಾರಣ ಏನೋ ಅಲ್ಪ ಸ್ವಲ್ಪ ಉಳಿದುಕೊಂಡಿದ್ದೆ. ಮತ್ತೆ ಇಲ್ಲದೆ ಹೋದೆ ಬರ್ತಾರಲ್ಲ ಸನಕಾದಿಗಳು, ತಕೊಂಡು ಹೋಗುವುದೇ ಇಲ್ಲಿಂದ. ಕೇಳಲಿಕ್ಕಿಲ್ಲ, ಏನಿಲ್ಲ, ಬೇಕಂಬಿಟ್ಟು ಬರುದು ಅಂತ. ಕೇಳಲಿಕ್ಕೆ ಯಾಕೆ? ನಾವಿಲ್ಲಿದ್ದೇವೆ. ಆದ್ರೂ ನೀವಿದಾಗುವುದಿಲ್ಲ, ಅವನನ್ನು ಕಾಣಬೇಕು. ಯಾರು? ಕೃಷ್ಣನನ್ನು ಕಾಣಬೇಕೆನ್ನುವ ಹಾಗೆ ಬರುವುದು ಹೋಗುವುದು. ಛೇ, ನಮಗೊಂದು ಮರ್ಯಾದೆ ಇಲ್ಲ ಅಂತ ಆಗಿದೆ. ಆದ್ರೂ ನಾವು ಬಿಟ್ಲಿಲ್ಲ, ಇಟ್ಕೊಂಡಿದ್ದೇವೆ ಮರ್ಯಾದೆ. ಏನೇ ಆಗಲಿ ಮತ್ತೊಂದವರಿಗೆ ಒಂದು ದಿವ್ಯ ಶಕ್ತಿ ಉಂಟಂತೆ. ಹೇಗೆ? ತ್ರಿಕಾಲ. ಅಷ್ಟು ಮಾತ್ರವಲ್ಲ, ಅದು ಬಿಡುವ ಮತ್ತೊಂದು ವಿಚಾರ ಉಂಟು. ಎಲ್ಲವನ್ನ ಅವರ ತಲೆಕುದನ್ನು ನೋಡಿದ್ದೀಯ ನೀನು? ಗೂಡು ಕಟ್ಟಿದ ರೀತಿಯಲ್ಲಿ ಹಕ್ಕಿಗಳು. ಹೌದು, ನಿಜವಾಗಿ ಹುಡುಕ್ಲಿಕ್ಕೆ ಹೋದ್ರೆ ಅದ್ರಲ್ಲಿ ಮರಿಗಳು ಸಿಗ್ಬೋದು ಅಂತ. ಹೌದು, ಹಾಗುಂಟು. ಕಣ್ಣುಗಳು, ಬಿಟ್ಟ ಕಣ್ಣುಗಳು, ವಾಸನೆ ಹತ್ತ ನಿಲ್ಲಕ್ಕಾಗುವುದಿಲ್ಲ. ಸ್ನಾನ ಮಾಡಿದಷ್ಟು ಯಾರಿಗೂ ಹೇಳುವುದಕ್ಕೆ ಹೇಳ್ತಾರೆ ಮಂತ್ರ ಸ್ನಾನ ಉಂಟು ಎನ್ನುವ ಹಾಗೆ. ಮಂತ್ರದಲ್ಲಿ ಎಷ್ಟುಂತ ಸ್ನಾನ ಮಾಡಬಹುದು ನಾವು, ನಮ್ಗೆ ಗೊತ್ತಿರುವ. ಅಯ್ಯೋ, ಹೇಳಲಿಕ್ಕೆ ಒಂದು ಎರಡರ ಹಲವಾರು ಉಂಟು. ಮತ್ತು ನಾವು ತ್ರಿಕಾಲಚಾರ ಅಂತ ಹೇಳ್ತಾರೆ. ಅದು ಭವಿಷ್ಯದೆಲ್ಲ ಮೊದಲೇ ಗೊತ್ತಾಗ್ತದೆ. ಮೂರು ಕಾಲಗಳನ್ನು ತಿಳಿಯಬಲ್ಲವರಂತೆ
ಬಿಟ್ಟಂತೆ. 3 ಕಾಲ ಯಾವುದದು? ಈ ಹಿಂದೆ ನಡೆದದ್ದು, ಹಾ. ಇಂದು ನಡೆಯುವುದು, ಹಾ. ನಾಳೆ ಅದು. ಹಾ, ಭೂತ, ವರ್ತಮಾನ, ಭವಿಷ್ಯತ್ ಕಾಲ. ಈ 3 ಕಾಲ ಅವರಿಗೆ ಗೊತ್ತುಂಟಾ? ಈಗ ಅವರಿಗೆ ಗೊತ್ತುಂಟು ಅಂತ ಇರ್ಲಿ, ನಮಗೆ ಗೊತ್ತಿಲ್ವಾ? ಅದೇ ನಾನು ಹೇಳುವುದು. ಅವರಿಗೇನು, ಇವನಿಗೆ ಗೊತ್ತಿಲ್ವಾ? ಹೌದು. ಓ, ಇವನಿಗೆ ಗೊತ್ತಿಲ್ವಾ? ಅವರಿಗೆ ಗೊತ್ತಿಲ್ವಾ? ಮತ್ತೆ ಎಲ್ಲರಿಗೂ ಗೊತ್ತುಂಟು. ಹೌದು. ಈಗ ನಿನ್ ಗೊತ್ತಿಲ್ವೇನು? ನನಗೆ ಗೊತ್ತುಂಟು. ಮತ್ತೆ ನಿನ್ನೆ ನಾವೆಲ್ಲಿದ್ವಿ? ಎಲ್ಲಿದ್ದದ್ದು? ಹೌದು. ಅಲ್ಲಿ. ಹಾ. ಅಲ್ಲಿ ಇವತ್ತು ಇಲ್ಲಿ ಇಲ್ಲಿ, ನಾಳೆ ಅಲ್ಲಿ. ಅಷ್ಟೇ. ಎಷ್ಟು ಸುಲಭ ಉಂಟು ಇದು. ನಿನ್ನೆ ನಡೆದದ್ದು. ಹೌದು. ಇವತ್ತು ಆಗುವುದು, ಹಾ. ನಾಳೆ ಆಗ್ಲಿಕ್ಕೆ ಇರುವುದು. ಹೌದು. ಇಷ್ಟನ್ನು ಹೇಳಲಿಕ್ಕೆ ಅವರಾಗ್ಬೇಕು, ನಮ್ಗೆ ನಮ್ಗೆ ಗೊತ್ತಿಲ್ವಾ? ನಾವು ನಿನ್ನೆ ಒಂದು ಆಡಿದ ಆಟ ಉಂಟಲ್ಲ, ಅದು ಹೇಳಿ ಪ್ರಯೋಜನ ಇಲ್ಲ. ಬಿಡುವ, ನಿನ್ನದಾಗಿದೆ, ನಿನ್ನ ಮುಗಿಸಿದ್ದೇವೆ. ಇವತ್ತಿಲ್ಲಿ ಬಂದಿದ್ದೇವೆ. ವರ್ತಮಾನ ಕಾಲ ಇದು. ಹೌದು. ಇವತ್ತು ಇಲ್ಲಿದ್ದೇವೆ. ಏನು ಮಾಡ್ತೇವೆ ಅಂತ ನನಗೆ ಗೊತ್ತಿಲ್ಲ. ಮುಂದೇನಾಗ್ತದೆ ಅನ್ನೋ ಹಾಗೆ ನಾವು ಯೋಚನೆ ಮಾಡಿಲ್ಲ. ಇಷ್ಟಕ್ಕೆ ನಾವಿದ್ದೇವೆ. ಹೌದಾ? ವರ್ತಮಾನ, ಭವಿಷ್ಯತ್, ನಾಳೆ ನಾಳೆ ಆಗುವುದು. ನಾಳೆಯಿಂದ ಬೇರೆ ನಾಡಿಗೆ ಹೋಗ್ತೇವೆ, ಬೇರೊಂದು ಆಟವನ್ನು ಆಡ್ತೇವೆ. ಮತ್ತೆ ಇಷ್ಟು ಹೇಳಲಿಕ್ಕೆ ಅವರಾಗಬೇಕು. ಗೊತ್ತುಂಟು, ಇವರಿದ್ದಾರಲ್ಲ, ಕೇಳುವವರಿದ್ರೆ ಎಷ್ಟು ಬೇಕಾದ್ರೂ ಹೇಳ್ತಾರೆ. ಅದೇ ಮತ್ತೊಂದು ಸಮಸ್ಯೆ ಉಂಟು. ಸಮಸ್ಯೆ. ಹೌದು. ಏನು? ಈಗ ಏನೂ ಗೊತ್ತಿಲ್ಲದವರಾದ್ರೂ ಆದೀತು, ಹಾ. ಈಗೆಲ್ಲ ಗೊತ್ತಿದ್ದವರದ್ದೇ ಸಮಸ್ಯೆ ಅಂತ. ನಮ್ಮಲ್ಲಿ ಅದೇ ಸಮಸ್ಯೆ ಅಲ್ಲ. ಹೌದು. ಗೊತ್ತುಂಟು ಅಂತ ಹೋದ್ರೆ ಎಲ್ಲ ಹೋದ ಹಾಗೆ ಬರ್ತೀವಿ. ಅದೌದು. ಹಾ. ಇಷ್ಟು ಮಾತ್ರವಾ? ಮತ್ತೆ ಹೇಳ್ತಾರೆ ಏನು? ಬ್ರಹ್ಮಚಾರಿಗಳು. ಬ್ರಹ್ಮಚಾರಿಗಳು ನಿಜವಾಗಿ ಹೇಳಬೇಕ, ಬ್ರಹ್ಮಚಾರಿ ಎನ್ನುವಂತಹ ಪದದ ಅರ್ಥವೇ ಅವರಿಗೆ ಗೊತ್ತಿಲ್ಲ. ಬ್ರಹ್ಮಚಾರಿ ಅಂದ್ರೆ ಏನು? ಬ್ರಹ್ಮನ ಆಚಾರ. ಹೌದು. ಏನು? ಸೃಷ್ಟಿ ಮಾಡು. ಹೌದು. ಈಗ ಸೃಷ್ಟಿ ಮಾಡು ಅವ್ರಿಗೆ ಮಾಡ್ಲಿಕ್ಕೆ ಆಗ್ತದ? ಮತ್ತೆ? ಅದು ಬ್ರಹ್ಮಚಾರಿ ಆಗ್ತದ? ಕೇಳ್ತಾರೆ ಅಂತೆಲ್ಲ ಹೇಳುವುದೇ ಅವರು. ಅದಕ್ಕೆ ಹೇಳಿದ್ದು, ಎಷ್ಟು ಹೇಳ್ತಾರೆ, ಅದಕ್ಕೆಲ್ಲ ನಾವು ತಲೆ ಕೊಡಬಾರ್ದು ಅಂತ. ಅದಕ್ಕಾಗಿ ನಾನೊಂದು ತೀರ್ಮಾನವನ್ನು ಕೈಗೊಂಡಿದ್ದೇನೆ. ಹೇಗೆ? ನಿನ್ನದೊಬ್ಬನದೇ ತೀರ್ಮಾನ? ಅಲ್ಲಲ್ಲ, ಈಗ ತೀರ್ಮಾನವನ್ನು ಒಪ್ಪನತ್ತೆ. ಅದಕ್ಕೆ ನಿಮ್ಮ ಬೆಂಬಲ ಉಂಟು ಇಲ್ಲ ಎನ್ನುವ ಮತ್ತಿನ ಪ್ರಶ್ನೆ. ನಿನ್ನ ಜೊತೆ ಸದಾಕಾಲ ಇದ್ದವರು ನಾವು. ಹೌದಾ? ನೀನು ಹೇಳಿದಕ್ಕಿಲ್ಲ ಅಂತ ಹೇಳಿದ್ದೇವ. ಅದೇ ನನಗೆ ನಂಬಿಕೆ ಉಂಟು, ನಮ್ಮಲ್ಲಿ ಹೊಂದಾಣಿಕೆ ಉಂಟು. ಹಾಗೆ ನಡೀತದೆ. ಯಾವ ರೀತಿಯಾಗಿ? ಹೇಗೆ? ಇವತ್ತು ಬರ್ತಾರೆ, ಇವತ್ತು ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಬಂದವರಿಗೆ ನಾವು ಒಂದು ಪರೀಕ್ಷೆ ನೀಡಬೇಕು. ಪರೀಕ್ಷೆ. ಇದು ಯಾವ ಪರೀಕ್ಷೆ? ಅವರ ಜೀವನಕ್ಕೆ ಇದು ಅಂತಿಮ ಪರೀಕ್ಷೆ ಆಗಬೇಕು. ನಾವೊಂದು ಪರೀಕ್ಷೆ ಇಡಬೇಕು. ಯಾವ ರೀತಿಯಾಗಿ? ಯಾವ ರೀತಿ? ಅವರ ಮುಂದೆ ಒಂದು ಹೆಣ್ಣನ್ನು ಕರ್ಕೊಂಡು ಹೋಗುದು. ಹೆಣ್ಣ? ಹೌದೌದು. ಇಲ್ಲಿ ಯಾರಿದ್ದಾರೆ ಅಂತ ಬೇಕಾ? ಅದು ಹೇಗೆ? ಗಂಡ ಸತ್ತಿರಬೇಕು, ಬಸುರಿ ಆಗಿರ್ಬೇಕು. ಈಗ ಗಂಡ ಸತ್ತವರೆಲ್ಲ ಬಸುರಿ ಆಗ್ತಾರೆ. ಗರ್ಭಿಣಿ ಆದ ಬೆಳಿಗ್ಗೆ ಗಂಡ ಸಾಯುವುದು. ಹಾಗೆ. ಅದು ಹೇಗೋ ಇರಲಿ, ಪ್ರಶ್ನೆ ಇರುವುದು ಅಲ್ಲಿ. ಹುಟ್ಟುವಂತಹ ಮಗು ಹೆಣ್ಣು ಗಂಡು ಎನ್ನುವ ಹಾಗೆ ಅವರ ಮುಂದೆ ಪ್ರಶ್ನೆಯನ್ನು ಇಡಬೇಕು ನಾವು. ಹೌದು. ಹಾಗಂತ ಕರ್ಕೊಂಡು ಹೋಗುವುದು ಹೆಣ್ಣನ್ನಲ್ಲ, ಹೆಣ್ಣಾಗ್ಬೇಕು. ಕರ್ಕೊಂಡು ಹೋಗುವುದು ಹೆಣ್ಣನ್ನಲ್ಲ. ನಾವು ಮತ್ತೆ ವೇಷ ಮಾಡಬೇಕು. ಈಗ ನೀನು ವೇಷ ಮಾಡುವುದಕ್ಕೆ ಹೇಳುವುದ? ವೇಷ ಮಾಡ್ಬೇಕು ನಾವು. ಹೆಣ್ಣು ವೇಷವನ್ನು ಹಾಕಿಸಿಕೊಂಡು ಗರ್ಭಿಣಿಯಾಗಿ ಕಾಣಿಸಿಕೊಂಡು ಅವರ ಮುಂದೆ ಹೋಗಿ ಪ್ರಶ್ನೆ ಇಡಬೇಕು ನಾವು. ಪ್ರಶ್ನೆ ಇಡುವುದು ಹೌದು. ಹೆಣ್ಣಾಗ್ಬೇಕು ಬೇಡಬೇಕು, ಸ್ತ್ರೀ ವೇಷ ಮಾಡಬೇಕು ಬೇಡಬೇಕು. ಹರಿವೇಷದವ್ರು ಬೇಕಲ್ವಾ? ಸ್ತ್ರೀ ವೇಷಕ್ಕೆ ಇಲ್ಲಿ ಒಂದು ಪ್ರಶ್ನೆ ಬೀಳ್ತದೆ. ಯಾವುದು? ಈಗ ಇಲ್ಲಿ ಸ್ತ್ರೀ ವೇಷ ಮಾಡುದು ಯಾರು? ಅವ ಈಗ ಬಂದ ತಾರೀಗ ಸ್ತ್ರೀ ವೇಷಕ್ಕೆ ಜನ ಆಗ್ಬೇಕು. ಹೌದು, ನಮ್ಗೆ ಗೊತ್ತುಂಟು. ಅವ ಯಾಕೆ ಕೇಳಿದ್ದೇನೆ? ಯಾರು ಯಾರು ಅಂತ ಕೇಳಲಿಕ್ಕೆ ಹೋದ್ರೆ ಅದು ನೀನೇ ಆದಿತ್ಯವಾಗಿ ನಾವು ಹೇಳೋದಿಲ್ವೋ? ಅವನಿಗೆ ಆಸೆ ಉಂಟು ಸ್ತ್ರೀ ವೇಷ ಮಾಡಬೇಕು ಅಂತ. ಮನಸ್ಸಿನಲ್ಲಿ ಆಸೆ ಉಂಟು. ನಿನ್ನ ಯೋಚನೆ ಬಹಳ ಒಳ್ಳೆದುಂಟು. ನಿನಗೊಂದು ಸ್ತ್ರೀ ವೇಷ ಮಾಡುವಂತಹ ಎಲ್ಲ ಲಕ್ಷಣ ಕಾಣ್ತದೆ. ಯಾಕಂತ ಹೇಳಿದ್ರೆ ನಿನ್ನ ನಗುವಿನಲ್ಲೇ ಒಂದು ಸ್ತ್ರೀ ವೇಷ ಛಾಯೆ ಉಂಟು ಅಂತ. ಸ್ತ್ರೀ ವೇಷ ಮಾಡಿ ಮೇಲೆ ಬೀಳ್ತೇನೆ ಎನ್ನುವ ಭರವಸೆ ನನಗುಂಟು. ಅಷ್ಟಿದ್ರೆ ಸಾಕು ನಮ್ಗೆ. ಆದರೆ ನಿನ್ನ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗುತ್ತೇನೆ ಅಂತ ನನಗೆ ಭರವಸೆ ಇಲ್ಲ. ಅವನಿಗೂ ಹೋಗೋ ಮುಂಚೆ ಅಪಶಪ. ಅವ ಬೇಡ. ಅವನ ಸ್ತ್ರೀ ವೇಷ ಆಗ್ಲಿಕ್ಕಿಲ್ಲ. ಯಾಕೆ? ಅವನಿಗೆ ನಂಬಿಕೆ ಇಲ್ಲ. ಹಾಗಿದ್ರೆ ಯೋ ದೇವ್ರೆ, ನೀನು ಅವಕಾಶಕ್ಕೆ ಒಬ್ಬರನ್ನು ಓಡಿಸಿದೆಯಲ್ಲ. ಎಲ್ಲ ಹೇಳ್ತಾರೆ ನನ್ನ ಸ್ತ್ರೀ ವೇಷ ಚಂದ ಹೌದು, ಆಗ್ತದೆ. ಅದಕ್ಕಲ್ವಾ ಒಬ್ಬರನ್ನು ಓಡಿಸಿದ್ದು. ಆಗ ನಮ್ಮಲ್ಲೊಬ್ಬ ಇದ್ದ, ಅವನನ್ನು ಬೇಡ ಅಂತ ಹೇಳಿದ್ರೆ ನೀನು ಅದಕ್ಕಲ್ಲೇ ಓಡುದೆಲ್ಲ ಹತ್ರ ಬರ್ತಾರೆ. ಯಾರು ಹತ್ತಿರ? ನನ್ನ ಸ್ತ್ರೀ ವೇಷ ನೋಡಿದ್ರಿ? ನಿನ್ನ ಸ್ತ್ರೀ ವೇಷ ಮುಖ ನೋಡುವಲ್ಲಿ ಗೊತ್ತಾಗುದಿಲ್ಲ. ಎಷ್ಟು ಚಂದ ಅಲ್ಲ? ಮತ್ತೆ ತಿಳಿದಿಲ್ಲ. ಆ ಸ್ತ್ರೀ ವೇಷದ ಭಾವನೆಗಳು ಬರಬೇಕು. ಯಾವತ್ತು ನಾವು ಪಾತ್ರಕ್ಕೆ ಜೀವ ತುಂಬಬೇಕು. ಆ ಪಾತ್ರ ನಾವಾಗಿ ಜೀವಿಸಬೇಕು. ಅದಕ್ಕೆ ಸ್ತ್ರೀ ವೇಷ ಮಾಡಿದ್ರೆ ಸಾಕಾಗ ನಮ್ಮೊಳಗೆ ಇರ್ಬೇಕು. ಅದು ಮಾತು ಅಂತ ಹೇಳಿದ್ರೆ ಈಗ
ಈಗ ಸ್ವಲ್ಪ ಅದಕ್ಕೆ ತೂಕ ಬಂತು ಅಂತ. ಭಾವನೆ ಹೊರಗಾಕ್ಬೇಕಲ್ಲ. ಭಾವನೆ ಎಲ್ಲ ಇವತ್ತು ಯಾವ ಎಲ್ಲ ಭಾವನೆಗಳನ್ನೆಲ್ಲ ಹೊರಗೆ ಹಾಕು. ನಮ್ಮದೇ ಅವಕಾಶ. ಎಲ್ಲಿಂದ ಪ್ರಾರಂಭಿಸುವುದು ಈಗ? ಎಲ್ಲಿ ಮುದದಿಂದ ಆಗ್ಲಿಕ್ಕಿಲ್ಲ. ಮುದದಿಂದ ತುಂಬಾ ಹೊತ್ತಾಗ್ತದೆ. ಕಾಮಿನಿ ಕರೀತಾರೆ ಅಂತ ನಿಮ್ಗೆ. ಆಮೇಲೆ ಹಾಗಾದ್ರೆ ಕಾಮಿನಿ ಬರುವುದು ಹೇಗೆ? ಹೇಗೆ? ಮಂದ 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 ಮಂದವಾಗಿ ಬರಬೇಕು. ಮಂದಗತಿಯಲ್ಲಿ. ಮೊದಲಾಗಿ ನಡಿಗೆಯಲ್ಲಿ ಬೇಕು, ಲಾಲಿತ್ಯ ಬೇಕು. ನಡಿಗೆ ನಾನು ತೋರಿಸ್ತೇನೆ. ನಾನೊಂದಿರುವ ದೇವ್ರೇ, ಅದು ಹಾಗೆ ಬರ್ಲಿ. ಹಾಗೆ ಬರಲಿಲ್ಲ. ಮತ್ತೆ ಅದಕ್ಕೆ ಲಾಲಿತ್ಯ ಬೇಕು ಪುಣ್ಯಾತ್ಮ. ಅದು ಹೇಗೆ ಅಂತ ಗೊತ್ತಾಗಲಿಲ್ಲ. ಅದು ನಿಮಗೆ ಲಾಲಿತ್ಯ ಎಂಬುದೇ ಅರ್ಥವೇ ಗೊತ್ತಿಲ್ಲ. ನೀನು ಸ್ತ್ರೀ ವೇಷ ಮಾಡಿ ಯಾರನ್ನು ಆಕರ್ಷಣೆ ಮಾಡುದು ನೀನು? ಆಗ್ಲಿಲ್ಲ. ನೀನಾಗ್ಲಿಕ್ಕಿಲ್ಲ. ಇನ್ನು ನಾನಾದೀಪ ಏನಿದ್ರು ಮೇಲೆ ಹಾಕುದಿದ್ರೆ ಇವತ್ತು ನೀನೆ. ನಾನೇ ಮೇಲೆ ಹಾಕ್ಬೇಕು. ನೀನೆ ಇನ್ನೊಂದು ಸ್ತ್ರೀ ವೇಷ ನೋಡ್ಬೇಕು. ಹೇಗೆ? ನಡಿಗೆ ಸ್ವರ ಆಯ್ತು. ಈಗ ಸ್ವರ ಸ್ವರ ನಾನು ಮಾತಾಡಿ ಒಂದು ಶಬ್ದ ಶಬ್ದ ಪ್ರಾಣಕಾಂತ ಕೋಣ ಬಿಟ್ಟಿದ್ದೇನೆ. ನೀನಾಗ್ಲಿಕ್ಕಿಲ್ಲ. ನೀನು ಕೋಣ ಓಡಿಸ್ಲಿಕ್ಕೆ ಆಡಿದ್ದು ಇಲ್ಲಿ ಆಗ್ಲಿಕ್ಕಿಲ್ಲ. ಈ ಸ್ತ್ರೀ ವೇಷಕ್ಕೆ ಈಗ ಈ ಮೈಕ ಎಲ್ಲ ಜನ ಹುಡುಕ್ತಾ ಇದ್ದಾರೆ. ಹೇಗೆ? ಆದ್ರೆ ಇಲ್ಲಿ ಒಬ್ಬರ ಸ್ವರವನ್ನು ಕೇಳುವಾಗ, ನಡೆ ನೋಡುವಾಗ, ಅವನ ರೀತಿ, ನಿಲ್ಲುವ ಶೈಲಿ, ಬರುವ ಶೈಲಿ ನೋಡುವಾಗ ಸ್ತ್ರೀ ವೇಷವೇ ಬಂದ ಹಾಗೆ ಉಂಟು. ಹೌದಾ? ಹೇಗೆ ಇವನದು ಸ್ತ್ರೀ ವೇಷ ಆಗ್ಲಿಕ್ಕಿಲ್ವಾ? ಯಾರು? ಅವ ಈಗ ಎಲ್ಲ ಮಾಡಿಯೇ ನಮಗೆ ಸಮಸ್ಯೆ ಅದು. ನಾನು ಸ್ತ್ರೀ ವೇಷಕ್ಕೆ ಜನ ಅಲ್ಲ ಈಗ. ನಾನು ಅವ ಆದ್ರೆ ಅದು ನಿಜವಾಗಿ ಹೇಳಬೇಕಾದ್ರೆ ನಾವು ಆಗನ್ನ ಹುಡುಕಿದ್ದು ವ್ಯರ್ಥ ಆಗಿ ಹೋಯಿತು. ಮುಖ ನೋಡಂತೆ ಅಂಗೈಯಲ್ಲೇ ಬೆಣ್ಣೆನಿಟ್ಟುಕೊಂಡು ಹೌದು ಊರೆಲ್ಲ ಹುಡುಕಿದಂತಹ ರೀತಿಯಲ್ಲಿ ಇವ ನಮ್ಮ ಹತ್ತಿರ ಇರುವಾಗ ಮತ್ತೆ ಯಾಕೆ ಹುಡುಕುವುದು ಅಂತ. ರೂಪೇಶ ಏನ ರೂಪ ರೂಪ ನೋಡು, ಅತಿಶಯವರದ ರೂಪ. ಹೌದಪ್ಪ, ಆಡಿನ ನಗು, ಆಡಿನ ಹಲ್ಲುಗಳೇ ಸಾಕು ಅಂತ ಮತ್ತೊಬ್ಬರ ಆಕರ್ಷಣೆ ಮಾಡೋದಕ್ಕೆ ನೀವು ನಗಾಡಿದ್ರೆ ಯಾವ 60 ವರ್ಷದವರು ಬಿದ್ದಾರು. ಇದಕ್ಕೆ ನಾಚಿಗೆ ನಾಚಿಕೆ ನಾಚಿಕೆ ಬೇಕು. ಸ್ತ್ರೀ ವೇಷಕ್ಕೆ ನಾಚಿಕೆ ಬಹಳ ಮುಖ್ಯ. ನಾಚಿಕೆ ಇಲ್ಲದ ಸ್ತ್ರೀ ವೇಷ ಇಲ್ಲ ಅಂತ. ಜೀವನದೊಂದು ಪರೀಕ್ಷೆ ನಡೀಲಿ. ಪರೀಕ್ಷೆ ಸ್ತ್ರೀ ವೇಷ ಒಂದು ನಡಿಗೆ ನಡಿಗೆ ಅದು ನಡಿಗೆ ಬೇಕು. ಲಾಲಿತ್ಯ ಬೇಕು. ಲಾಲಿತ್ಯ ಅಲ್ಲಿ 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 ಒಂದು ಆರಂಭಕ್ಕೆ ಇಟ್ಟಿದ್ದಾನೆ. ಲಾಲಿತ್ಯ ಬೇಕು ನಡಿಗೆಯಲ್ಲಿ. ನೀನು ಎಲ್ಲಿ ಹೋಗುದು? ವೇಗ ವೇಗ ಬೇಡ, ಲಾಲಿತ್ಯ ಹೀಗೆ ಬರ್ಲಿ. ನನಗೆ ಆಗುದಿಲ್ಲ. ಮಾಡ್ಬೇಕು ಆಯ್ತಲ್ಲ. ಸೀರೆ ಉಡ್ಲಿಕ್ಕೆ ಬರ್ತದ? ಸೀರೆ ಉಟ್ಟು ನೋಡು, ಕೆಲವರಿಗೆ ಈ ಸೀರೆ ಉಟ್ಟಾದಂತಹ ಬಳಿಕ ಭಾವನೆ ಬರುದುಂಟು. ಮುಖಕ್ಕೆ ಬಣ್ಣ ಹಚ್ಚುವಾಗ ಭಾವನೆ ಬರುದಿಲ್ಲ, ಸೀರೆ ಉಟ್ಟ ಬಳಿಕ ಭಾವನೆ ಬರುದು. ಕೆಲವರಿಗೆಲ್ಲ ಬರ್ತದೆ ಅಲ್ಲ, ಸೀರೆ ಹುಟ್ಟವರಿಗೆ ಬರ್ತದೆ ಸೀರೆ. ಅವ ಎಲ್ಲಿದ್ದಾನೆ? ಸೀರೆ ಎಲ್ಲಿ ಉಂಟು? ಒಂದು ಸೀರೆ ಎಲ್ಲಿ ಎಲ್ಲ ಸೀರೆ ತರಬೇಕು. ಭಾವನೆ ಮುಖ್ಯ. ಪಾತ್ರಕ್ಕೆ ಜೀವ ತುಂಬಬೇಕು. ಆ ಪಾತ್ರ ತಾನಾಗಿ ಜೀವಿಸಬೇಕು. ಸೀರೆ ಸೀರೆ ನನಗಾಗಲಿಕ್ಕಿಲ್ಲ ಅಂತ. ಸೀರೆ ಸೀರೆ ಬೇಗ. ಸೀರೆ ಉಟ್ಟ ಭಾವನೆ ಅದು ಮೊದಲಿಂದಲ. ಬೇಗ ಬೇಗ ಹೇಗೆ? ಸಹೋದರ, ಇದು ಎಂತದ್ದು? ಇದು ಮಾರ್ಗದ ಬದಿಯಲ್ಲಿ ನಿಲ್ಲಿಸುವುದು ಅಲ್ಲ, ಮಾರ್ಗದ ಬಗ್ಗೆ ಅಲ್ಲ, ಮತ್ತೆ ಗದ್ದೆಯಲ್ಲಿ ನಿಲ್ಲಿಸ್ಬೇಕು. ಹಾಗುಂಟು ಸೀರೆ ಉಟ್ಲಿಕ್ಕೆ. ಈಗ ನೆರಿಗೆ 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 ಎಲ್ಲಿ ಉಂಟು ಅದರಲ್ಲಿ ಪುಣ್ಯಾತ್ಮ? ನಿಮ್ಗೆ ನೆರಿಗೆ ಹಿಡಲಿಕ್ಕೆ ಬರ್ತಾ? ನಿನ್ಗೆ ಸೀರೆ ಉಟ್ಲಿಕ್ಕೆ ಬರುವುದಿಲ್ವಾ? ನಿನಗೆ ಸೀರೆ ಉಟ್ಲಿಕ್ಕೆ ಬರುವುದಿಲ್ಲ. ಸೀರೆ ಉಟ್ಲಿಕ್ಕೆ ಬರುದಿಲ್ಲ ಅಲ್ಲ? ಆಯ್ತು, ಮುಂದೆ ಹೇಳ್ಬೇಡ. ಸೀರೆ ಉಟ್ಲಿಕ್ಕೆ ಬರುವುದಿಲ್ಲ, ಉಟ್ಲಿಕ್ಕೆ ಬರುದು. ಹಾಗಾದ್ರೆ ಪರೀಕ್ಷೆಯನ್ನು ಮುಂದೂಡಲಾಗಿದೆ. ಪರೀಕ್ಷೆ ಮುಂದೂಡಲಾಗಿದೆ. ಅದು ಆಗ್ತದೆ. ಪರೀಕ್ಷೆ ಆಗುವ ಸಮಯಕ್ಕೆ ಆಗ್ಬೇಕು. ಈ ವೇಷಕ್ಕೆ ಜನ ಇಲ್ಲ. ಅವನಿಗೂ ಗೊತ್ತಿತ್ತು ಹೇಗೆ? ಸ್ತ್ರೀ ವೇಷಕ್ಕೆ ನಾನೊಬ್ಬ ಇದ್ದೇನೆ, ನನ್ನನ್ನು ಕರೆಯದೆ ಜನ ಮಾಡ್ತಿದ್ದಾರಲ್ಲ ಅಂತ ಅವನ ತಲೆಯಲ್ಲಿ ಉಂಟು. ಹಾಗೆ ಅದಕ್ಕೆ ಅವನು ಸುಮ್ಮನೆ ಕುಳಿತದ್ದು ಯಾಕೆ? ಅವನಿಗೆ ಒಂದು ಅವಕಾಶ ಕೊಡುವ. ಅವಕಾಶ ಕೊಡಬೇಕು ಅಂತಿಲ್ಲ. ಅವನ ಮುಖ ನೋಡಿದ್ರೆ ಗೊತ್ತಾಗುದಿಲ್ವೇನು? ಸ್ತ್ರೀ ಸ್ವಭಾವ ಮುಖದಲ್ಲಿ ಎದ್ದು ಕಾಣ್ತಾ ಉಂಟು ಅಂತ ಅವನಲ್ಲಿ ಕೇಳು. ಹೇಗುಂಟು? ತೊಂದ್ರೆ ಇಲ್ಲ. ನಿಮ್ಮಲ್ಲಿ ಒಂದೆರಡು ಮಾತನ್ನು ಆಡಬೇಕೆನ್ನುವ
ನನ್ನ ಮನಸ್ಸು ಇಚ್ಛಿಸ್ತಾ ಉಂಟು. ಎರಡೇ ಮಾತಲ್ಲ. ಎರಡೇ ಮಾತು, ನಿಮಗೆ ಸ್ತ್ರೀ ವೇಷದ ಮೇಲೆ ಒಲವು ಉಂಟಾ? ಒಲವು ಅಂದ್ರೆ ಉಂಟು. ಅಷ್ಟೇ ಬೇಕಿದ್ರೆ ನಮಗೆ ಒಂದು ಸ್ತ್ರೀ ವೇಷ ಆಗ್ಬೇಕು ಅಂತ. ಸ್ತ್ರೀವೇಷ? ಹೌದು, ಆಗ್ಲೇ ಹೇಳಿದ್ದೇನೆ. ಹ. ಬಂದವರನ್ನು ಪರೀಕ್ಷೆ ಮಾಡಬೇಕಾಗಿದ್ರೆ ಗರ್ಭಿಣಿ ಸ್ತ್ರೀ ಆಗಬೇಕು. ಗರ್ಭಿಣಿ ಸ್ತ್ರೀ? ಹೌದು. ಹಾ. ಅದಕ್ಕೆ ಸ್ತ್ರೀ ವೇಷಕ್ಕೆ ಯಾರು ಆದಿತ್ಯ ಎನ್ನುವ ಹಾಗೆ ನಮ್ಮೊಳಗೆ ಚರ್ಚೆ ಆಯ್ತು. ಹ. ಒಬ್ಬರದ್ದು ಸ್ತ್ರೀ ವೇಷ ಆಗ್ಲಿಕ್ಕಿಲ್ಲ, ಒಬ್ಬರ ಮುಖವು ನೋಡ್ಲಿಕ್ಕೆ ಆಗುದಿಲ್ಲ. ಇನ್ನು ಉಳಿದದ್ದು ಒಬ್ಬರದ್ದೇ ಮುಖ. ಈಗ ನನ್ನನ್ನು ಆಯ್ಕೆ ಮಾಡಿದ್ರು. ಇನ್ನು ಸ್ತ್ರೀ ವೇಷಕ್ಕೆ ನೀವು ಬಿಟ್ರೆ ಬೇರೆ ಯಾರು ಇಲ್ಲ ಅಂತ. ಈಗ ನೀವು ಈಗ ಹೇಳುದಲ್ಲ, ಹೌದು. ಆಗಲೇ ನನಗೆ ಗೊತ್ತಾಗಿದೆ. ಸ್ತ್ರೀವೇಷಕ್ಕೆ ನನ್ನನ್ನೇ ಆಯ್ಕೆ ಮಾಡ್ತೀರಿ ಅಂತ. ಹೌದಾ? ಅದಕ್ಕೆ ಹೋಗಿ ಸ್ವಲ್ಪ ದೂರದಲ್ಲಿ ಕೂತ್ಕೊಳ್ಳಿ. ನಿಮ್ಮನ್ನು ಕರೀಲಿ ಎನ್ನುವ ಹಾಗೆ. ಹೌದು. ಕೆಲವೊಂದು ಬಾರಿ ಹಾಗೆ ಅವಕಾಶ ತಾನಾಗಿ ಬರಬೇಕು, ಹಾಗೆ ಕಾಯ್ತಾ ಇರಬೇಕು. ಹೌದಪ್ಪ. ಅವಕಾಶ ಬಂದಾಗ ಹಿಡ್ಕೊಳ್ಬೇಕು. ಹಾ. ನಿಮ್ಮ ಕ್ರಮ ಹಾಗೆ ಅಂತ ಈಗ ಕಾಣ್ತದೆ. ನನ್ನ ಸ್ತ್ರೀವೇಷ ಅಲ್ಲ, ನಿಮ್ಮ ಸ್ತ್ರೀ ವೇಷ ನೋಡ್ಬೇಕಲ್ಲ. ಒಂದು ನದಿಗೆ ನೋಡ್ಬೇಕು. ನದಿಗೆ ಮತ್ತು ಒಂದು ಲಾಲಿತ್ಯ ಬೇಕು, ನಿಧಾನಕ್ಕೆ. ಆಗ್ಬೋದಾ? ಇಷ್ಟು ಸಾಕು. ಮತ್ತೆ ಸೀರೆ ಉಡ್ಲಿಕ್ಕೆ ನಡಿಗೆ ಸಾಕು. ಅದು ಹಿಡ್ಕೊಂಡು ಬಂದದ್ದು ಎಂತ? ಅದು ಸೆರಗು ಪುಣ್ಯಾತ್ಮ. ಭಾವನೆ ಭಾವನೆ ಬೇಕಲ್ಲ. ಮಾತ್ರ ಜೀವವಾಗಿ ಬಂದಾಗ ತುಂಬಿ ಹರಿತಾ ಉಂಟು. ಮತ್ತೆ ಸೀರೆ ಉಡ್ಲಿಕ್ಕೆ. ಇದ್ರಲ್ಲಿ ಸೆರಗು ನಾವು. ಇದು ಸೆರಗು. ನಮ್ಮಲ್ಲಿ ಕೆಲವರು ಸೀರೆ ಉಡ್ತಾರೆ, ಅದು ಉಡುವುದಲ್ಲ, ಸುತ್ತಿಕೊಂಡೇ ಬರುವುದು. ಅದು ನಿನ್ನಲ್ಲಿ ಕಲಿಯಲ್ಲ, ಸೀರೆ ಉಡುವ ಚಂದ ಎಲ್ಲ ನಿನ್ನಲ್ಲಿ ಕಲಿಬೇಕು. ಇದು ಎರಡು ಹೇಗೆ? ಆಗಲ್ಲ, ಹಾಗೆ ಅಲ್ಲ. ಹೀಗೆ ಹೀಗೆ. ಇದು ಸ್ತ್ರೀ ವೇಷ ಆಯ್ತು, ಅದು ತಲೆಗೆ ಹಾಕ್ಬೇಕು. ಮತ್ತೆ ಇದು ಗರ್ಭಿಣಿ ಸ್ತ್ರೀ ವೇಷ. ಎಂತ ಮಾಡುದು? ಈಗ ಹೊಟ್ಟೆ ಬರ್ಬೇಕಲ್ಲ. ಹೊಟ್ಟೆ ಕಟ್ಟಿದ್ರೆ ಆಯ್ತು. ಹೊಟ್ಟೆ ಕಟ್ಟುವ. ಈಗ ಗರ್ಭಿಣಿ ಸ್ತ್ರೀಯನ್ನು ನಡೆಯುವುದು ಹೇಗೆ ಬೇಕಲ್ಲ, ನಿಧಾನ ಗತಿಯಲ್ಲಿ ನಡೆಯುವುದು. ಅದೊಂದು ನಿಧಾನ ಗತಿಯಲ್ಲಿ. ಏನಾದ್ರು ಸಮಸ್ಯೆ ಉಂಟಾ? ನಿಧಾನ. ನಡೆಯುವಾಗ ಏನು ಸಮಸ್ಯೆ ಇದ್ದಾಗೆ ಕಾಣ್ತಾ ಉಂಟು. ಮತ್ತೆ ಹೇಗೆ ನಡೆಯುವುದು? ಹಾಗಲ್ಲ, ಮತ್ತೆ? ಗರ್ಭಿಣಿ ಸ್ತ್ರೀ ನಡೆಯುವುದು ಹೇಗೆ? ಹೊಟ್ಟೆ ಮುಂದೆ ಇರಬೇಕು, ಸೊಂಟಕ್ಕೊಂದು ಕೈ ಹೀಗೆ ಬರಬೇಕು. ಸ್ವಲ್ಪ ಹೊಟ್ಟೆ ನೋವಾದ ಹೇಗೆ? ಸ್ವಲ್ಪ ಕೂಗು ನೋಡುವ. ಅಮ್ಮ, ಶಿವ ಬೇಡ, ಕೂಗು ಬೇಡ. ಸ್ವಲ್ಪ ದುಃಖ ಇದು, ದುಃಖ. ಅಮ್ಮ, ಅಪ್ಪ, ಅಮ್ಮ, ಅಯ್ಯೋ ಹೊಟ್ಟೆ ನೋವು. ಹೊಟ್ಟೆಗಿಡ್ಕೋ, ಹೊರಗಿಡಿ ಬೇಡ. ಹಾಗೆ ಅಭಿನಯ ಸ್ವಲ್ಪ ಇನ್ನಷ್ಟು